ಸರ್ ನಮಸ್ತೆ, ವಿನಾಯಕ್ ಅಂತ. ಇತ್ತೀಚೆಗೆ 2-3 ದಿನದಲ್ಲಿ ಚರ್ಚೆ ನಡೀತಿರುವಂಥ ವಿಚಾರ, ಹುಬ್ಳಿ ಧಾರವಾಡದಲ್ಲಿ 26 ಪ್ರಕರಣಗಳು, ಅದರಲ್ಲಿ 36 ಅಬಿಚುವಲ್ ಅಫೆಂಡರ್ಗಳು ಅಂತ ನಾವು ಕರಿತೀವಿ, ದಸ್ತಗಿರಿಯನ್ನು ಮಾಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿ ಏನಿದ್ದಾರೆ, ಅವರು ಸುಮಾರು ಅವ್ರ ವಿರುದ್ಧ ಕೂಡ ಒಂದಷ್ಟು ಕೇಸ್ಗಳಿತ್ತು, 16ಕ್ಕೂ ಹೆಚ್ಚು ಕೇಸ್ಗಳಿದ್ದಂಥ ವ್ಯಕ್ತಿ ಒಬ್ಬರು ಮಾಜಿ ಅಥವಾ ಕರಸೇವಕರು ಅನ್ನೋ ಕಾರಣಕ್ಕಾಗಿ ನೀವು ಅವರ ಬೆಂಬಲಕ್ಕೆ ನಿಲ್ತಿದ್ದೀರಿ. ಹಿಂದುತ್ವದ ಸೋಗಿನಲ್ಲಿ ಒಂದು ಅಡಿಕೆ ಅಂಗಡಿಗೆ ಬೆಂಕಿ ಇಟ್ಟಂತ ಒಬ್ಬ ವ್ಯಕ್ತಿಯ ಪರವಾಗಿ ನಿಲ್ಲೋ ಮೂಲಕ ಲಕ್ಷಾಂತರ ಕರಸೇವಕರಿಗೆ ನೀವು ಅವಮಾನ ಮಾಡ್ತಿದ್ದೀರಿ ಕೇವಲ ರಾಜಕೀಯ ಕಾರಣಗಳಿಗಾಗಿ ಅನ್ನೋದು ನನ್ನ ಆರೋಪ. ಈಗ ಬಂಧಿಸಿದ್ದು ಯಾವ ಕೇಸ್ ಮೇಲೆ? ಶ್ರೀಕಾಂತ್ ಪೂಜಾರಿ ಅವ್ರನ್ನ 31 ವರ್ಷದ ಹಿಂದಿನ ಅಯೋಧ್ಯೆ ಹೋರಾಟದ ಸಂಬಂಧಿತ ಗಲಭೆಗೆ ಸಂಬಂಧಿಸಿದಂತೆ 31 ವರ್ಷದಿಂದ ಇನ್ವೆಸ್ಟಿಗೇಷನ್ ಆಫೀಸರಿಂದ ಮೊದಲುಗೊಂಡು ಅವರೆಲ್ಲ ಏನು ಮಾಡ್ತಾಯಿದ್ರು? ಅವ್ರು ಕಡಲೆಪುರಿ ತಿಂತಾಯಿದ್ರ? ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಗಣನೆಯ ಸಂದರ್ಭದಲ್ಲಿ ಮನೆ ಮನೆಗೆ ರಾಮ ಮಂತ್ರಾಕ್ಷತೆ ತಲುಪಿಸ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಬಂಧಿಸಿದಂಥ ಉದ್ದೇಶ ಏನಿತ್ತು? ಅದರ ಹಿಂದ್ಗಡೆ ಹುನ್ನಾರ ಏನು? ಇದು ಈ ಹುನ್ನಾರವನ್ನು ವಿರೋಧಿಸಿ ನಮ್ಮ ಪ್ರತಿಭಟನೆ. ನಾರ್ಮಲ್ ಲೀಗಲ್ ಪ್ರೊಸೆಸ್ ಉಳಿದಂತೆ 31 ವರ್ಷಗಳವರೆಗೂ ಅವರೇನು ದೇಶ ಬಿಟ್ಟು ಹೋಗಿರಲಿಲ್ಲ, ತಲೆಮರೆಸ್ಕೊಂಡು ಹೋಗಿದ್ರು. ಈಗ ದಿಢೀರಂತ ದೇಶಕ್ಕೆ ಬಂದರು. ಈಗ ಮಾಹಿತಿ ಸಿಕ್ತು, ಏರ್ಪೋರ್ಟ್ನಲ್ಲಿ ತಕ್ಷಣ ದೇಶಕ್ಕೆ ಬಂದ ತಕ್ಷಣ ಬಂಧಿಸಿದರು. ಹೌದಾ? ಅಲ್ಲ. ಅವ್ರು ಹುಟ್ಟಿದ್ದು ಹುಬ್ಳಿಯಲ್ಲಿ, ವ್ಯವಹಾರನೂ ಹುಬ್ಳಿನಲ್ಲಿ, ಈಗಿರೋದು ಹುಬ್ಳಿನಲ್ಲಿ. ಹಾಗಿದ್ರೆ ಈಗ ದಿಢೀರಂತ 31 ವರ್ಷದ ನಂತರ ಜ್ಞಾನೋದಯ ಆಯಿತಾ? ಶ್ರೀಕಾಂತ್ ಪೂಜಾರಿ ಅನ್ನೋಂಥ ಒಬ್ಬ ವ್ಯಕ್ತಿ ಹಿಂದೆ FIRನಲ್ಲಿದ್ದ, ಅವನನ್ನು ಬಂಧಿಸಿರಲಿಲ್ಲ ಅಂತ ಈಗ ಜ್ಞಾನೋದಯ ಆಯಿತಾ ಪೊಲೀಸ್ ಇಲಾಖೆಗೆ? ಅಂದರೆ 31 ವರ್ಷದ ನಂತರ ಇದೇ ಸಂದರ್ಭದಲ್ಲಿ ಬಂಧಿಸೋ ಹುನ್ನಾರ ಏನಿತ್ತು? ಇದು ಈ ಕಾರಣಕ್ಕೆ ನಮ್ಮ ಪ್ರತಿಭಟನೆ. ನಾರ್ಮಲ್ ಲೀಗಲ್ ಪ್ರೊಸೆಸ್ ಅನ್ನತ್ತೆ ಸರ್ ಸರ್ಕಾರ. ನಾರ್ಮಲ್ ಲೀಗಲ್ ಪ್ರೊಸೆಸ್ 26 ಕೇಸನ್ನು ರಿವೋಕ್ ಮಾಡಿದ್ದೀವಿ, 36 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 36 ಜನರ ಪೈಕಿ ಶ್ರೀಕಾಂತ್ ಪೂಜಾರಿ ಮೇಲೆ ನಿಮ್ಗೆ ಯಾಕೆ ಪ್ರೀತಿ? ಅಲ್ಲಿ ನೋಡಿ, ಶ್ರೀಕಾಂತ್ ಪೂಜಾರಿಯವರ ಬಂಧನದ ಅವಧಿ, ಸಮಯ ಮತ್ತು ಬಂಧಿಸಿದ ಕೇಸು, ಇದರ ಆಧಾರದಲ್ಲಿ ನಮ್ಮದು ಸರ್ಕಾರದ ನೀತಿಯ ವಿರುದ್ಧ ನಮ್ಮದು ಪ್ರತಿಭಟನೆ. ಇದು ಸಹಜವಾಗಿರೋದಲ್ಲ. ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ, ಒಂದು ಸಂದೇಶ ಕೊಡಲಿಕ್ಕೆ ಹೊರಟಿದೆ ಅನ್ನೋ ಕಾರಣಕ್ಕೆ ನಮ್ಮ ಪ್ರತಿಭಟನೆ. ಈ ಸರ್ಕಾರದ ನೀತಿಯ ವಿರುದ್ಧ ನಮ್ಮ ಪ್ರತಿಭಟನೆ. ಇನ್ನು ನೀವು ಶ್ರೀಕಾಂತ್ ಪೂಜಾರಿಯವರನ್ನ ಏನು ಆರೋಪ ಮಾಡ್ತಾ ಇದ್ದಾರೆ, ತಾವು ಮತ್ತು ಬಹುಶಃ ತಾವು ಕಾಂಗ್ರೆಸ್ನವ್ರು ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರೇನು ಹೇಳಿದರು? ವಾಸ್ತವಿಕ ಸಂಗತಿ ಏನು ಅಂದರೆ, ಈಗಾಗಲೇ 15 ಕೇಸುಗಳಲ್ಲಿ ನ್ಯಾಯಾಲಯ ನಿರ್ದೋಷಿ ಅಂತ ಪರಿಗಣಿಸಿದೆ. ನ್ಯಾಯಾಲಯ ನಿರ್ದೋಷಿ ಅಂತ ಪರಿಗಣಿಸಿದ ಮೇಲೆ ಅಪರಾಧಿ ಅಂತ ಹೇಳುವಂಥ ಯಾವ ಅಧಿಕಾರನೂ ಯಾರೊಬ್ಬರಿಗೂ ಇಲ್ಲ. ಚೀಫ್ ಮಿನಿಸ್ಟರ್ಗೂ ಇಲ್ಲ, ಹೋಮ್ ಮಿನಿಸ್ಟರ್ಗೂ ಇಲ್ಲ. ನ್ಯಾಯಾಲಯವೇ ನಿರ್ದೋಷಿ ಅಂತ ಪರಿಗಣಿಸಿದ ಮೇಲೆ ಅವ್ರನ್ನ ಅಪರಾಧಿ ಅಂತ ಹೇಳೋಕ್ಕಂಥ ಅಧಿಕಾರ ಇಲ್ಲ. ಮತ್ತು ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇವತ್ತು ನಿಮಗೆ ನಾನೊಬ್ಬ ಪೂರ್ವ ರಾಷ್ಟ್ರೀಯ ಮಹಾಮಂತ್ರಿ, ಮಾಜಿ ಸಚಿವ, ಮಾಜಿ ಶಾಸಕನಾಗಿ ಕಾಣ್ತೇನೆ. ನನ್ನ ಮೇಲೆ 69 ಕೇಸ್ ಹಾಕಿತ್ತು ಸರ್ಕಾರ. ಆ ಕೇಸ್ಗಳು ಯಾವುದು ಗೊತ್ತಾ? ನನ್ನ ಸಂತೆಗೆ ಹೋಗಿ ಗೊತ್ತಿಲ್ಲ, ಸಂತೆಯಲ್ಲಿ ಮಾಮೂಲಿ ವಸೂಲಿ ಮಾಡ್ತಿದ್ದ CT ರವಿ. ಅಂದರೆ ಇದು ಅಂದರೆ ಈ ಚಳುವಳಿಗಾರರ ಮೇಲೆ ಯಾವ್ಯಾವ ರೀತಿ ಆರೋಪ ಹೊರಿಸ್ತಾರೆ ಅಂತ. ಇದೆಲ್ಲವೂ ಯಾಕೆ ಹೊರಿಸೋದು ಗೊತ್ತಾ? ನಮಗೆ ಜಾಮೀನು ಸಿಗಬಾರ್ದು, ನಮಗೆ ಭಯಭೀತರನ್ನಾಗಿ ಮಾಡಬೇಕು. ಭಯಭೀತರನ್ನಾಗಿ ಮಾಡಿದ್ರೆ ಇವರು ಸಾರ್ವಜನಿಕ ಚಟುವಟಿಕೆ ಮಾಡಲ್ಲ. 90% ಜನ ಈ ಪೊಲೀಸ್ ಇಲಾಖೆ ಹೊರಿಸುವ ಸುಳ್ಳು ಆರೋಪಗಳಿಗೇನೆ ಹೆದರಿ ಮನೇಲಿ ಕೂತ್ಬಿಡ್ತಾರೆ. ಇನ್ನು 10% ಜನ ನಮ್ಮಂಥವ್ರು ಏನು ಬೇಕಾದ್ರೂ ಆಗಲಿ ಅಂತ ಎದುರಿಸ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.